ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ವಿಡಿಯೋದಾಗ ನಾನು ಚಕ್ಲಿ ರೆಸಿಪಿನ ತೋರಿಸಾತೀನಿ ನೋಡಿರಿ. ಹಬ್ಬ ಹರಿದಿನ ಇದ್ದಾಗ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಹೇಳಿ ಮಾಡಿಸಿದಂಥ ಒಂದು ರೆಸಿಪಿ ನೋಡಿರಿ ಇದು. ನೋಡಿರಿ ಇವಾಗ ಅದಕ್ಕೆ ಬೇಕಾಗೋ ಐಟಮ್ನ ನಾವು ನೋಡಿಬಿಡೋಣ. ನೋಡಿರಿ ಈಗೇನು ಬೌಲ್ ತೋರಿಸಿದ್ನಲ್ಲ ಆ ಬೌಲಿಗೆ ಒಂದು ಬೌಲ್ ಪುಟಾಣಿ ಹಿಟ್ಟು ತೊಗೊಂಡ್ರಿ. ನೆಕ್ಸ್ಟ್ ಒಂದು ಬೌಲ್ ಅಕ್ಕಿ ಹಿಟ್ಟು ತೊಗೊಂಡ್ರಿ. 2 ಟೇಬಲ್ ಸ್ಪೂನ್ ಅಜ್ವಾನ್ ತೊಗೊಂಡಿನಿ ನೋಡಿರಿ ಅಜ್ವಾನ. ನೆಕ್ಸ್ಟ್ ಬಿಳಿ ಎಳ್ಳು ತೊಗೊಂಡಿನಿ ನೋಡಿರಿ. ಆಮೇಲೆ ಅಚ್ಚ ಖಾರದ ಪುಡಿ. ನೆಕ್ಸ್ಟ್ ಏನದ 1 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ತೊಗೊಂಡಿನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಂಡಿನಿ ನೋಡಿರಿ. ಒಂದು ಸಾರಿ ನೀವು ಐಟಮ್ನ ನೋಡ್ಕೊಂಬಿಡ್ಬೋದು. ಇವಾಗೇನು ನಾನು ಎಲ್ಲ ಪದಾರ್ಥಗಳನ್ನು ತೋರಿಸಿದ್ನಲ್ರಿ ಅವನ್ನ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಂದ್ಬಿಡೋಣ ಬರ್ರಿ. ಇವಾಗ ನೋಡಿರಿ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋರಿ ನೀವು. ಒಮ್ಮೆಲೆ ನೀರು ಹಾಕೋಬೇಡ್ರಿ. ಒಮ್ಮೆಲೆ ನೀರು ಹಾಕ್ಕೊಂಡ್ರೆ ಅದು ಅಳಕಾಗೋ ಚಾನ್ಸಸ್ ಇರ್ತೈತಿ. ಸೊ ಹಾಗಾಗಿ ಸ್ವಲ್ಪ ನೀರು ಹಾಕೊಂಡು ಕೇಟ ಒಂದು ಹದ ಬರುತ್ತಾನ ನಾದ್ಕೋರಿ ನೀವು. ನೋಡಿರಿ ಯಾರೆಲ್ಲ ನನ್ನ ಚಾನಲ್ನ ಹಂಗೆ ನೋಡಾತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರೆಯೋಕೆ ಹೋಗಬೇಡ್ರಿ. ಹಬ್ಬ ಹರಿದಿನ ಅಥವಾ ಮನೆಗೆ ಯಾರು ಗೆಸ್ಟ್ ಬಂದಿರ್ತಾರೆ ಅಥವಾ ಇಲ್ಲಾಂದ್ರೆ ನಮಗೇನೋ ಒಂದು ಸ್ನ್ಯಾಕ್ಸ್ ಐಟಮ್ ತಿನ್ಬೇಕಂತ ಅನಿಸಿರ್ತದೆ. ಅವಾಗ ಈ ಥರ ಚಕ್ಲಿ ಮಾಡಿ ಇಟ್ಕೊಂಡ್ರೆ ಒಂದು ವಾರದಿಂದ 15 ದಿನ ತನಕ ಆರಾಮ್ಸೆ ಬರ್ತಾವೆ ನೋಡಿರಿ. ಯಾವುದೇ ರೀತಿಯಿಂದ ಕೆಡಂಗಿಲ್ಲ. ಮತ್ತು ನಿಮ್ಮ ಮನೆಗೆ ಯಾವ ಥರ ಚಕ್ಲಿ ಮಾಡ್ತಾರಂತ ನಮ್ಗೆ ಕಮೆಂಟ್ ಮಾಡಿರಿ. ನೋಡಿರಿ ಇವಾಗ ನಮ್ಮ ಚಕ್ಲಿ ಹಿಟ್ಟು ಕಂಪ್ಲೀಟಾಗಿ ರೆಡಿ ಆಗೈತೆ. ಇದು 10 ರಿಂದ 15 ನಿಮಿಷ ತನಕ ನೆನಿಬೇಕು ರೀ. ಅಂದ್ರೆ ಅವಾಗ ಗರಿಯಾಗಿ ಕ್ರಿಸ್ಪಿಯಾಗಿ ನಮ್ಮ ಚಕ್ಲಿ ಬರ್ತಾವೆ ನೋಡಿರಿ. ಇವಾಗ ನೋಡಿರಿ ನಮ್ಮ ಚಕ್ಲಿ ಹಿಟ್ಟು ಕಂಪ್ಲೀಟಾಗಿ ನೆನೆದದ. ಚಕ್ಲಿ ಮಾಡಿಬಿಡೋಣ ಬರ್ರಿ. ಒಲೆ ಮ್ಯಾಗ ಒಂದು ಬಾಳ್ಗೆ ಇಟ್ಕ್ಯಾಟ ಅದಕ್ಕೆ ಎಣ್ಣೆ ಹಾಕಾಕತ್ತೀವಿ. ಒಲೆ ಚಾಲು ಅದ ರೀ. ಇಲ್ಲೇ ಎಣ್ಣೆ ಕಾಯ್ತಿರ್ಲಿರಿ ಟೈಮ್ ವೇಸ್ಟ್ ಮಾಡ್ಲಾರ ಅಲ್ಲೇ ಬಾಜು ಏನದಲ್ಲ ಆಗಳೇ ನೆನೆ ಇಟ್ಟಿರೋ ಚಕ್ಲಿ ಹಿಟ್ಟನ್ನ ತೊಗೊಂಡು ಕ್ಯಾಟ ಇನ್ನೊಮ್ಮೆ ಸರಿಯಾಗಿ ನಾದ್ಕೊಂಡು ಕ್ಯಾಟ ಚಕ್ಲಿ ಮನೆಗೆ ಹಾಕ್ಬಿಡೋಣ ಬರ್ರಿ. ಇವಾಗ ನೋಡಿರಿ ಒಂದೊಂದಾಗಿ ಚಕ್ಲಿನ ನಾವು ಮಾಡ್ಕೊಳಕತ್ತೀವಿ. ಈ ಕಡೆ ಎಣ್ಣೆನೂ ಕಾಯಕತ್ತದ. ಇದೇ ಥರನ ನೀವು ಚಕ್ಲಿನ ಮಾಡ್ಕೋರಿ. ನೋಡಿರಿ ಚಕ್ಲಿ ರೆಡಿ ಆಗ್ಯಾವು. ಈ ಕಡೆ ಎಣ್ಣೆನೂ ಕಾದದ. ಒಂದೊಂದಾಗಿ ಚಕ್ಲಿನ ನಾವು ಹಾಕೊಂಡು ಬರ್ರಿ. ಹುಷಾರ್ಲೆ ಹಾಕ್ರಿ, ಯಾಕಂದ್ರೆ ಎಣ್ಣೆ ಗರಂ ಕಾದಿರ್ತೈತಿ ಅದ್ರ ಸಂಬಂಧ. ನೋಡಿರಿ ನೀವು ಇದೇ ಥರನ ಚಕ್ಲಿನ ಮಾಡ್ಕೋಬೇಕಾಗ್ತದೆ. ಮತ್ತು ಯಾರಿಗೆಲ್ಲ ಈ ಥರ ಚಕ್ಲಿ ಇಷ್ಟ ಅಂತ ನಂಗೆ ಒಮ್ಮೆ ಕಮೆಂಟ್ ಮಾಡಿರಿ. ನೋಡಿರಿ ಅವಾಗ ಚಮಚೆಲ್ಲೇ ಈ ಥರ ಚಕ್ಲಿನ ತಿರುವಿ ಹಾಕಬೇಕಾಗುತ್ತೆ, ಅಂದ್ರೆ ಹೊಳ್ಳಿಸಿ ಹಾಕಬೇಕಾಗುತ್ತೆ. ಇಲ್ಲಾಂದ್ರೆ ಅವು ಚಕ್ಲಿ ಹೊತ್ತಿ ಹೋಗ್ತಾವೆ ನೋಡಿರಿ. ಇವಾಗ ನೋಡಿರಿ ಚಕ್ಲಿ ಪೂರ್ತಿಯಾಗಿ ಆಗ್ಯಾವು. ನೆಕ್ಸ್ಟ್ ಇವಾಗ ನೋಡಿರಿ ನಾವು ಚಕ್ಲಿನ ಡೈರೆಕ್ಟಾಗಿ ಎಣ್ಣೆ ಒಳಗೆ ಹಾಕಕತ್ತೀವಿ. ಯಾಕಂದ್ರೆ ನಮ್ದು ಅಕ್ಕಿ ಹಿಟ್ಟು ಸ್ವಲ್ಪ ಜಿಗಿ ಕಮ್ಮಿ ಆಗಿತ್ತು ರೀ. ಆ ಕಾರಣಕ್ಕಾಗಿ ನಾವು ಡೈರೆಕ್ಟಾಗಿ ಚಕ್ಲಿನ ಎಣ್ಣೆ ಒಳಗೆ ಹಾಕಕತ್ತೀವಿ ನೋಡಿರಿ. ಅಕ್ಕಿ ಹಿಟ್ಟು ಜಿಗಿ ಕಮ್ಮಿ ಇದ್ದಾಗ ನೀವು ಡೈರೆಕ್ಟಾಗಿ ಈ ಥರ ಚಕ್ಲಿನ ಎಣ್ಣೆ ಒಳಗೆ ಹಾಕೋದ್ರಿಂದ ಚಕ್ಲಿನ ಅಕ್ಕಂಡು ಬರ್ತಾವೆ ನೋಡಿರಿ. ತುಣುಕಾಗಿ ಬರೋಂಗಿಲ್ಲ. ಇವಾಗ ನೋಡಿರಿ ಚಕ್ಲಿನ ಮತ್ತೊಮ್ಮೆ ಹೊಳ್ಳಿಸಿ ಹಾಕಕತ್ತೀವಿ. ಆಗಳು ನೋಡಿರಿ ಚಕ್ಲಿ ತುಣುಕಾಗಿ ಬಂದಿದ್ದು. ಇವಾಗ ನೋಡಿರಿ ಚಕ್ಲಿ ಅಕ್ಕಂಡು ಬಂದಾವು. ಅಂದ್ರೆ ಅಕ್ಕಿ ಹಿಟ್ಟು ಜಿಗಿ ಕಮ್ಮಿ ಇದ್ದಾಗ ಈ ಟ್ರಿಕ್ಸ್ನ ಉಪಯೋಗಿಸ್ಕ್ಯಾಟ ನೀವು ಚಕ್ಲಿ ಮಾಡಿದ್ರೆ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ ನೋಡಿರಿ. ಗರಿಯಾದ ಚಕ್ಲಿ ರೆಡಿ ಆಕತ್ತು ನೋಡಿರಿ. ಈವ್ನಿಂಗ್ ಟೈಮ್ ಅಂದ್ರೆ ಚಹಾ ಕುಡಿ ಟೈಮ್ದಾಗ ಒಂದು ಸ್ವಲ್ಪ ಚುಮ್ಮರಿ ಜೋಡಿ 1-2 ಚಕ್ಲಿ ಹಾಕೊಂಡು ತಿಂದ್ರೆ ಲೈಟಾಗಿ ನಾಷ್ಟ ಕಂಪ್ಲೀಟ್ ಆಗ್ತದೆ ನೋಡಿರಿ. ಹಂಗೆ ನಿಮ್ಮ ಮನ್ಯಾಗ ಯಾವ ಥರ ಚಕ್ಲಿ ಮಾಡ್ತಾರಂತ ಹೇಳ್ರಿ. ಮತ್ತು ನಾವು ಹೇಳಿದ ಮೆಥಡ್ದಾಗ ಒಮ್ಮೆ ಚಕ್ಲಿ ಮಾಡಿ ನೋಡಿರಿ. ಯಾವ ಥರ ಬಂದು ಟೇಸ್ಟ್ ಹೆಂಗಿದು ಅಂತಂದು ಕಮೆಂಟ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡ ನೋಡಿರಿ. ಫೈನಲ್ ಆಗಿ ನಮ್ಮ ಗರಿಯಾದ ಚಕ್ಲಿ ರೆಡಿ ಆಗ್ಯಾವ ನೋಡಿರಿ. ಭಾರಿ ಅಂದ್ರೆ ಭಾರಿ ಬಂದಿದ್ದು ರೀ. ನೆಕ್ಸ್ಟ್ ಯಾವ ಥರ ರೆಸಿಪಿ ಬೇಕಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.